ಫೈನಲಿ ನಮ್ಮ ಬಾಳೆ ಗೊನೆ ಬಿಟ್ಬಿಡ್ತು. ನಮಸ್ಕಾರ ರೈತ ಮಿತ್ರರೇ. ಬಾಳೆ ಆಲ್ರೆಡಿ ಗೊನೆ ಬಿಟ್ಟಾಯಿತು. ಇವಾಗ ಬಿಡ್ತೈತೆ, ಸ್ಟಾರ್ಟ್ ಆಗ್ತೈತೆ. ಅದಕ್ಕೆ ಗೊಬ್ಬರ ಹಾಕೋದ ಅಂತ ಎಲ್ಲ ಗೊಬ್ಬರ ತಂದ್ವಿ. ಯಾವ ಗೊಬ್ಬರ ಅಪ್ಪ ಅಂದರೆ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಷಿಯಮ್ 2 ಮೂಟೆ ತಂದ್ವಿ. ನಾವೊಂದು ಅರ್ಧ ಎಕರೆ ಅಷ್ಟಕ್ಕೆ ಹಾಕಿದ್ದೀವಿ. 2 ಕಡೆ ಹಾಕಿದ್ದೀವಿ. ಒಂದು ಅರ್ಧ ಎಕರೆಗೆ, ಇನ್ನೊಂದು 1.5 ಎಕರೆಗೆ. ಅದಕ್ಕೆ ಇವಾಗ 5 ತಿಂಗಳಾಗೈತೆ. ಅರ್ಧ ಎಕರೆ ಹಾಕಿರೋದು 7 ತಿಂಗಳಾಗೈತೆ. ಸೊ ಒಡೆ ಕಡಿತಾ ಐತೆ. ಇದೇನಕ್ಕೆ ಅಂದರೆ ಚೆನ್ನಾಗಿ ಒಡೆ ಬರ್ತಾಯಿತ್ತಲ್ಲ, ಬಾಳೆಕಾಯಿ ಚೆನ್ನಾಗಿ ದಪ್ಪ ಆಗಲಿ ಮತ್ತು ಶೈನಿಂಗ್ ಆಗಲಿ ಅಂತ, ಮತ್ತು ಒಡೆ ಬರದೇ ಇರೋದು ಒಡೆ ಬರಲಿ ಬೇಗ ಅಂತ ಆಗ್ತಾ ಇರೋದು. ಸೊ ನಾನೇ ಮಿಕ್ಸ್ ಮಾಡಿದೆ. ನಾನೊಂದು ವಿಚಾರ ಕೇಳ್ಪಟ್ಟೆ, ಇದು ನನಗೆ ಅಷ್ಟು ಗೊತ್ತಿಲ್ಲ. ಏನೋ ಯೂರಿಯಾನ ಸ್ಟಾಪ್ ಮಾಡ್ತಾ ಇದ್ದಾರಂತೆ. ಅಂದರೆ ನಾವು ಜಾಸ್ತಿ ಯೂಸ್ ಮಾಡೋದು ಯೂರಿಯಾನೇ ಅಲ್ವಾ. ಅದಕ್ಕೆ ಏನಕ್ಕೆ ಕಾರಣ ಏನಪ್ಪ ಅಂದರೆ ಯೂರಿಯಾದಿಂದ ಕ್ಯಾನ್ಸರ್ ಕಾಸ್ ಆಗ್ತಾ ಇದೆ ಅಂತ ರಿಸರ್ಚ್ ಸೆಂಟರಲ್ಲಿ ಹೇಳೋರಂತೆ. ಸೊ ಅದರಿಂದ ಯೂರಿಯಾನ ಕ್ಯಾನ್ಸಲ್ ಮಾಡ್ತಾವ್ರಂತೆ. ನನಗೆ ಈ ಮಾಹಿತಿ ಅಷ್ಟು ಗೊತ್ತಿಲ್ಲ, ಬಟ್ ಯಾರೋ ಹೇಳ್ತಾ ಇದ್ರು. ನಾನು ಅದನ್ನೇ ನಿಮಗೆ ಕೇಳ್ತಾ ಇದ್ದೀನಿ. ಸೊ ಯೂರಿಯಾ ಕ್ಯಾನ್ಸಲ್ ಆಲ್ಮೋಸ್ಟ್ ಆಲ್ ಸಿಗ್ತಾ ಇಲ್ಲ ಯೂರಿಯಾ ಎಲ್ಲೂ. ಮೊದಲು ಸಿಗ್ತಾ ಇದ್ದಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಅಂದರೆ ಕ್ಯಾನ್ಸರ್ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯೂರಿಯಾನ ಕ್ಯಾನ್ಸಲ್ ಮಾಡ್ತಾ ಇರೋ ರೀಸನ್ ಏನಂದರೆ, ಯೂರಿಯಾನ ಸ್ಟಾಪ್ ಮಾಡಿಬಿಟ್ಟು ಲಿಕ್ವಿಡ್ ಬಿಡ್ಬೋದು. ಅಂದರೆ ನ್ಯಾನೋ ಯೂರಿಯಾ ಇವಾಗ ಆಲ್ರೆಡಿ ಬಂದಿದೆಯಲ್ಲ, ಅದನ್ನು ಫೇಮಸ್ ಮಾಡೋಕ್ಕೆ ಯೂರಿಯಾನ ಸ್ಟಾಪ್ ಮಾಡ್ತಾವ್ರೆ ಅನ್ನಿಸ್ತಾ ಇದೆ. ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ. ಆಮೇಲೆ ಗೊಬ್ಬರ ಎಲ್ಲ ತೊಗೊಂಡೋಗ್ಬಿಟ್ಟು ನಾನು ಮೊನ್ನೆ ವಿಡಿಯೋದ ಹಾಕಿದ್ದೆ, ಡ್ರಿಪ್ ಪೈಪೆಲ್ಲ ಕಟ್ಟಿದ್ದೀವಿ ಸತ್ತೆ ಹೊಡಿಯೋಕ್ಕೆ ಅಂತ. ಸೊ ಗೊಬ್ಬರನೆಲ್ಲ ಹಾಕ್ಬಿಟ್ಟು ತಿರ್ಗಾ ಇನ್ನೊಂದು ಬಾಳೆ ತೋಟಕ್ಕೆ ಬಂದ್ವಿ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಔಷಧಿ ಹುಯ್ಯೋಕ್ಕೆ ನೀರು ತುಂಬ್ಸೋಕ್ಕೆ ಬಂದಿದ್ದೀವಿ ಅಂತ. ಸೊ 3 ಡ್ರಮ್ ತುಂಬಿಸಿಟ್ಟಿದ್ವಿ. ಅದರಲ್ಲಿ 1 ಡ್ರಮ್ ಕಲಸಿ ಹುಯ್ದ್ಬಿಡೋದ ಆದಷ್ಟು ಅಂದ್ಬಿಟ್ಟು ಔಷಧಿ ಎಲ್ಲ ಕಲಿಸ್ಕೊಂಡು ಹುಯ್ದ್ವಿ. ಇದು ಹೇಳಿದ್ನಲ್ಲ, 1.5 ಎಕರೆಗೆ ಒಂದು 1 ಡ್ರಮ್ ನೀರು 400 ಬಾಳೆ ಅಷ್ಟು ಫುಲ್ ಕಲಿಸ್ಬಿಟ್ಟು ಅರ್ಧ ಲೀಟರ್ ಹುಯ್ದ್ವಿ ಒಂದೊಂದು ಗಿಡಕ್ಕೆ. ಸೊ ಎಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ಹುಯ್ದ್ವಿ. ಇದು ಏನಕ್ಕಪ್ಪ ಅಂದರೆ ಚೆನ್ನಾಗಿ ಡೆವಲಪ್ ಆಗಲಿ ಬಾಳೆ ಅಂತ ಎಲ್ಲ ಹುಯ್ದಾಯಿತು. ಹುಯ್ದ್ಬಿಟ್ಟು ಮನೆಗೆ ಬಂದ್ವಿ. ಬಾಯ್.